ಹಲೋ ACP ಮ್ಯಾಮ್. ರೀಸೆಂಟಾಗಿ ನಿಮ್ಮ ಬಗ್ಗೆ ನ್ಯೂಸ್ ಚಾನಲ್ ತುಂಬಾ ಕೇಳಿದ್ದೆ. I'm ACP Kiran suspended. ಓಹೋ, ಹಾಯ್, ಐ ಆಮ್ ರಾಮ್. Hi. I just wanted to talk to you. ಸರಿ, ಒಳಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ. ಪರವಾಗಿಲ್ಲ ಬನ್ನಿ. ಯಾ ಹೇಳಿ. ಕೌಸಲ್ಯ ಅವರು ಹೌದು, ನಮ್ಮ ತಾಯಿಯವರು. ಹೇಳಿ. ಅವ್ರ ಡೆತ್ ಬಗ್ಗೆ ನಿಮ್ಗೆ ಯಾವ್ದಾದ್ರೂ ಡೌಟ್ ಇದೆಯಾ? ನಿಮ್ಗಿದ್ಯಾ? ಆಕ್ಚುಲಿ ಅಂದ್ರೆ ನಿಮ್ಮ ಸಸ್ಪೆನ್ಷನ್ಗೆ ಅಮ್ಮನ ಡೆತ್ಗೆ ಏನಾದರೂ ಸಂಬಂಧ ಇದೆಯಾ? ಇರ್ಬೋದು. ಕೆಲವು ಮಿಸ್ಸಿಂಗ್ ಡಾಟ್ಸ್. ಆ ದಿನ ಏನ್ ನಡೀತು ಅಂತ ಹೇಳ್ತೀರಾ? ನಾನು ಇವಾಗ ತಾನೇ ಅದರಿಂದ ಸ್ವಲ್ಪನೇ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಮತ್ತೆ ನೀವು I'm so sorry. ಇಟ್ಸ್ ಓಕೆ. ಆ್ಯಕ್ಚುಲಿ ನಾನೇನೋ ಅಮ್ಮ ಆಕ್ಸಿಡೆಂಟಲಾಗಿ ಸತ್ತೋದ್ರು ಅಂತ ಅಂದ್ಕೊಂಡಿದ್ದೆ. ನೀವು ಬಂದು ಇಷ್ಟೊಂದು ದೊಡ್ಡ ಶಾಕ್ ಕೊಟ್ರಿ. ಅಷ್ಟಕ್ಕೂ ನಿಮ್ಮ ಡೌಟ್ ಏನು? ನೀವ್ ಹೇಳೋದ್ರ ಮೇಲೆ ನಾನು ಅನ್ಕೊಂಡಿರೋದು ಸರಿ ಇದೆಯೋ ಇಲ್ವೋ ಗೊತ್ತಾಗತ್ತೆ. ಅವಾಗ ನಾನು TV ನೋಡ್ತಾ ಇದ್ದೆ. ಹೊರಗೆ ಹೋಗ್ಬೇಕಿತ್ತು. ಅಮ್ಮಂಗೆ ಹೇಳೋಗೋಣ ಅಂತ ಕರೆದೆ. ರೆಸ್ಪಾಂಡ್ ಮಾಡಲಿಲ್ಲ. ಹೇಳೋಣ ಅಂತ ಮೇಲೋದ್ರೆ ರೂಮಲ್ಲಿ ಇರಲಿಲ್ಲ. ಬಾತ್ರೂಮ್ ಡೋರ್ ಕ್ಲೋಸ್ ಆಗಿತ್ತು. ನಾಕ್ ಮಾಡಿದ್ದಕ್ಕೆ ಪ್ರಜ್ಞೆ ತಪ್ಪಿದ್ದೋಗಿದ್ರು. ತಕ್ಷಣ ಆಸ್ಪತ್ರೆಗೂ ಕರ್ಕೊಂಡು ಹೋದೆ. ಆದರೆ ಡಾಕ್ಟರ್ ಹಾಗೆ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ ಸ್ಲಿಪ್ಪ ಕೆಳಗೆ ಬಿದ್ದು ಎಕ್ಸ್ಕ್ಯೂಸ್ ಮೀ ಟಬ್ಬು ತಲೆ ಹಿಂದೆ ಟಚ್ ಆದ್ರಿಂದ ಸತ್ತೋದ್ರು. ಪಕ್ಕದಲ್ಲಿದ್ರು ಕೂಡ ಅಮ್ಮನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಕೈಯಾರ ಅಮ್ಮನ್ನ ಸಾಯಿಸಿದ್ನೇನೋ ಅಂತ ನನ್ಗನ್ನಿಸ್ತಾ ಇದೆ. ನಾನು ಒಂದ್ಸರಿ ಆ ರೂಮ್ ನೋಡ್ಬೋದಾ? ಓಕೆ, ಕಮ್ ವಿತ್ ಮೀ. ರಾಮ್, ನಿಮ್ ತಾಯಿ ಸ್ನಾನಕ್ಕೆ ಹೋದ್ರು ಅಂದ್ರಲ್ಲ? ಹೌದು. ಸ್ನಾನಕ್ಕೆ ಹೋದಾಗ ಡೋರ್ ಲಾಕ್ ಮಾಡ್ಕೊಂಡಿರ್ಬೇಕಲ್ವಾ? ಗೊತ್ತಿಲ್ಲ. ಇದ್ರಲ್ಲಿ ಡೌಟ್ ಏನು? ಅದು ಆಫ್ಟರ್ 2 years. ಏನೂ ಇಲ್ಲ. ಇದ್ ನಡೆಯೋದಕ್ಕೆ 2 ದಿನದ ಮುಂಚೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ನಿಮ್ ತಾಯಿಯವ್ರು ಕಾಲ್ ಮಾಡಿದ್ರು. ತಕ್ಷಣ ಕಟ್ ಮಾಡಿದ್ರು. ಅದ್ಯಾಕೋ ಗೊತ್ತಿಲ್ಲ. ಓ, ಅದಾ ನಿಮ್ ಡೌಟ್? 2 years ಮೊದಲು ನಮ್ಮ ಏರಿಯಾದಲ್ಲಿ ತುಂಬಾ ರಾಬ್ರೀಸ್ ನಡೀತಾ ಇತ್ತು. ಆಸ್ ಅ ಪೊಲೀಸ್ ಆಫೀಸರ್ ನಿಮ್ಗೂ ಈ ವಿಷಯ ಗೊತ್ತೇ ಇರುತ್ತಲ್ವಾ? ಅವಾಗ ಅಮ್ಮ ಒಬ್ಬರೇ ಇದ್ದ ಟೈಮಲ್ಲಿ ಯಾರೋ ಕಾಂಪೌಂಡಾರಿ ಒಳಗೆ ನುಗ್ದ ಹಾಗೆ ಸೌಂಡ್ ಕೇಳಿಸ್ತಂತೆ. ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಂಟ್ರೋಲ್ ರೂಮ್ ಕಾಲ್ ಮಾಡಿದ್ರು. ಅಮ್ಮ ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ನಾನು ಮನೆಗೆ ಬಂದೆ. ಇಲ್ಲೇ ಇದೆಯಾ? ನನ್ನ ನೋಡಿದ ತಕ್ಷಣ ಕಾಲ್ ಕಟ್ ಮಾಡಿ ನನ್ಗೆ ಆ ವಿಷಯ ಹೇಳಿದ್ರು. ಫೋನ್ ಕೊಡು. ಅದು ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಈಗ ತಾನೇ ಈ ನಂಬರ್ ಇಂದ ಫೋನ್ ಬಂದಿತ್ತು. ಸಾರಿ ಸರ್, ನಮ್ಮಮ್ಮ ಮಿಸ್ ಆಗಿ ಮಾಡಿದ್ದಾರೆ. ಸರಿ ಸರ್. ನಿಮ್ ತಾಯಿ ಏನ್ ಮಾಡ್ತಿದ್ರು? ಅವರು ತುಂಬಾ ಒಳ್ಳೆ ಹೌಸ್ ವೈಫ್.
ಯಾರೋ ಇಂಟೆಲಿಜೆಂಟ್ ಕ್ರಿಮಿನಲ್ ಅನ್ಸುತ್ತೆ. ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡಿದ್ದಾರೆ ಅನ್ಸುತ್ತೆ. ನನ್ನನ್ನು ಡಿಸ್ಟರ್ಬ್ ಅವ್ನ್ ದೊಡ್ಡ ಹುಚ್ಚ ನನ್ನ ಮಗ. ಅವನು ಯಾವುದೋ ಒಂದು ಹಂತದಲ್ಲಿ ಲೈಫಲ್ಲಿ ಸೋತಿದ್ದಾನೆ. ಅವನು ಕಾಂಪಿಟೇಷನ್ಗೆ ಬರೋಕ್ಕೆ ಹೆದರೋನು. ಗ್ರೌಂಡಲ್ಲಿ ಒಬ್ನೇ ಓಡ್ತಾ ವಿನ್ ಆಗ್ಬೇಕು ಅನ್ಕೊಳ್ಳೋ ಕ್ಯಾರೆಕ್ಟರ್ ಹೆಣ್ಮಕ್ಳ ಸಕ್ಸಸ್ನ ತಡ್ಕೊಳ್ಳೋದಿಲ್ಲ. ಅವನ ಜೊತೆ ಮಾತಾಡೋದಿಕ್ಕಂತನೂ ಯಾರೂ ಇರಲ್ಲ. ನನಗೆ ತಿಳಿದ ಹಾಗೆ ಅವನು 25-30 ಏಜಲ್ಲಿ ಇರ್ತಾನೆ. ಅನ್ಮ್ಯಾರಿಡ್ ಆಗಿರ್ತಾನೆ. ಹಿ ಮಸ್ಟ್ ಬಿ ಅ ವರ್ಜಿನ್. ಐ ಥಿಂಕ್ ಅವನಿಗೆ ಫ್ರೆಂಡ್ಸ್ ಕೂಡ ಇದಾರೋ ಇಲ್ವೋ ಅನ್ನೋ ಡೌಟು. ಗರ್ಲ್ ಫ್ರೆಂಡ್ ಅಂತೂ ಇರೋಕ್ ಸಾಧ್ಯ ಇಲ್ಲ. ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅವನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಎಂಥವನು ಅನ್ನೋದು ಗೊತ್ತಾಯ್ತು. ಓ, ತುಂಬಾ ಹತ್ರನೇ ಬಂದಿದ್ದೀರಾ. ನನ್ಗಿಂತ ನನ್ನ ಬಗ್ಗೆ ಇವಳಿಗೆ ಹೆಚ್ಚಾಗಿ ಗೊತ್ತಿದೆ ಅನ್ಸುತ್ತೆ. ಎಲ್ಲಿ ತಪ್ಪು ಮಾಡಿದೆ ನಾನು? ಅವನ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು. ಅವನಿಗೆ ಲಾಲಿಪಾಪ್ ಅಂದ್ರೆ ತುಂಬಾ ಇಷ್ಟ. ಕ್ರೈಮ್ ಮಾಡುವಾಗ ಲಾಲಿಪಾಪ್ ತಿನ್ನೋದು ಅವನಿಗೆ ಅಭ್ಯಾಸ. ಡೆಫಿನೆಟ್ ಆಗಿ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ಆ ವಿಷಯ ಕೂಡ ನ್ಯೂಸಲ್ಲಿ ಬರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎನಿವೇ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಸ್ವೆಟಿ ಪಾಮ್, ಏನಿಷ್ಟು ಬೆವರು? ನೀವು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೀರಾ? ಏನಾದರೂ ಮುಚ್ಚಿಡ್ತಿದ್ಯಾ ಅಂತ ಕೇಳಿದೆ ಅಲ್ಲ? ಹೌದು, ತುಂಬಾನೇ ಮುಚ್ಚಿಟ್ಟಿದ್ದೀನಿ. ಆದರೆ ನೀನು ಸಾಯೋಕ್ಕೆ ಮೊದಲು ನಿನಗೆ ಗೊತ್ತಾಗಬೇಕಾಗಿರೋ ಒಂದು ವಿಚಾರ ಇದೆ. ಏನು? ನೀನು ಆಸ್ಟ್ರೇಲಿಯಾದಿಂದ ಬರೋದಕ್ಕೆ 2 years ಆಗುತ್ತಾ? ಹೌದು ಕಣೋ. ಸರ್ಪ್ರೈಸ್. ಇದೇನೋ ಹೊಸದಾಗಿ? ನಿನ್ನಿಂದಾನೆ ಕಿತ್ಕೊಂಡೆ ಅಲ್ವಾ? ಕೊಡ್ತಾ ಇದ್ದೀನಿ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳೋ. ಯಾ, ಶೋರ್. ಹಾ, ಅದು ವೆರಿ ಗುಡ್. ಬಾ ಸಿಂಧು, ನಿಮ್ಮಿಬ್ರಲ್ಲಿ ಯಾರು ಗೆಲ್ತಾರೆ ನೋಡೋಣ. ಕಮಾನ್ ಕಮಾನ್. ಸಿಂಧು ಕಮಾನ್. ಗುಡ್ ಗುಡ್, ಸ್ಟ್ರಾಂಗ್ ಗರ್ಲ್, ವೆರಿ ಗುಡ್. ಇಲ್ಲಿ ನೋಡಿ, ಇಬ್ರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಈ ಲಾಲಿಪಾಪ್ಸ್. ಓಕೆ, ಕಮಾನ್. ಸಿಂಧು ಸಿಂಧು ಕಮಾನ್. ತಗೋ ನೀನು. ಎರಡು ನನಗೆ. ಲೂಸರ್. ಬೇಜಾರ್ ಮಾಡ್ಕೋಬೇಡ್ವೋ, ನೆಕ್ಸ್ಟ್ ಟೈಮ್ ವಿನ್ ಆಗುವಂತೆ ಬಿಡು. ರಾಮ್, ಏ ರಾಮ್, ಏ ಅದ್ಯಾಕೋ ಅಳ್ತಾ ಇದೀಯಾ? ಈ ಕಡೆ ಬಾ, ಈ ಕಡೆ ಬಾ. ಏನಾಯ್ತು ಕಂದ? ಯಾಕೆ ಅಳ್ತಾ ಇದೀಯಾ? ನನ್ ಮುಂದೆ ಸೋತ್ ಹೋದ ಡ್ಯಾಡಿ. ಅಳ್ದೆ ಇನ್ನೇನ್ ಮಾಡ್ತಾನೆ? ಏಯ್, ಏನೋ ಇದು? ಹೋಗಿ ಹೋಗಿ ಹೆಣ್ಣುಡ್ಗಿ ಹತ್ರ ಸೋತೋಗಿದ್ಯೇನೋ? ಈಗ ನೀನೇ ಒಳ್ಳೆ ಹೆಂಗಸ್ತರ ಅಳ್ತಾ ಇದೀಯಾ? ಹುಡ್ಗಾಗ ಅಳ್ತಾರ? ಲೈ, ನಿಮ್ಮಪ್ಪ ಯಾವತ್ತಾದ್ರೂ ಅಳೋದನ್ನ ನೋಡಿದ್ಯೇನಾ? ಮತ್ತೆ ಅಮ್ಮ? ನೋಡಿದ್ದೀನಿ. ಅದು ಅವ್ರು ಅಳ್ಬೋದು, ಆದ್ರೆ ನಾವ್ ಯಾವತ್ತೂ ಯಾವ ವಿಷಯಕ್ಕೂ ಅಳಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಅದಿರ್ಲಿ, ಅಷ್ಟಕ್ಕೂ ನಿನ್ ತಂಗಿ ಹತ್ರ ಹೇಗೋ ಸೋತೋದೆ ನೀನು? ತಂಗಿ ಅಲ್ಲ. ಕೂತ್ಕೊಡೋ. ಸರಿ, ಇವಾಗ ಹೇಳು, ನಿನ್ ತಂಗಿ ಹತ್ರ ಹೇಗ್ ಸೋತೆ? ಅದಾಗಲ್ಲ ಡ್ಯಾಡಿ, ನಾನು ತುಂಬಾ ಟ್ರೈ ಮಾಡಿದೆ, ಆದ್ರೆ ಎಲ್ ಸೋಲ್ತೀನಿ ಅಂತ ಭಯ ಶುರು ಆಯ್ತಾ?
ಅವಳ ಕಣ್ಣನ್ ನೋಡ್ತಾ. ಈ ಹುಡುಗಿರ್ ಗೆಲ್ತಾ ಗೆಲ್ತಾ ಮೇಲ್ ಹೋಗ್ತಾನೆ ಇರ್ತಾರೆ ಕಣೋ. ನಾವಿಲ್ಲೇ ಕೂತ್ಕೊಂಡು ಅಳ್ತಾನೆ ಇರ್ತೀವಿ. ಅವ್ರನ್ನ ಗೆಲ್ಲಕ್ ಬಿಡಬಾರ್ದು ಕಣೋ. ಗಂಡಸ್ರಿಗೆ ಅಂದ ಅಂದ್ರೆ ಅವ್ರ ಮೀಸೆ ಕಣೋ. ನೀನ್ ಹತ್ರ ಮೀಸೆ ಬರೋದಿಲ್ಲ ನೋಡು. ಅವ್ರು ಯಾವಾಗ್ಲೂ ಅಳ್ತಾ ಇರ್ತಾರೆ ನೋಡು, ಅದಕ್ಕೆ ಅವ್ರಿಗೆ ಮೀಸೆನೆ ಬರಲ್ಲ. ಇವಾಗ ಹೇಳು, ಮತ್ತೆ ಯಾವಾಗಾರು ಅಳ್ತೀಯಾ? ಲೂಸರ್. ಈ ಹುಡುಗಿರ್ ಗೆಲ್ತಾ ಗೆಲ್ತಾ ಮೇಲ್ ಹೋಗ್ತಾನೆ ಇರ್ತಾರೆ ಕಣೋ. ನಾವಿಲ್ಲೇ ಕೂತ್ಕೊಂಡು ಅಳ್ತಾನೆ ಇರ್ತೀವಿ. ಅವ್ರನ್ನ ಗೆಲ್ಲಕ್ ಬಿಡಬಾರ್ದು ಕಣೋ. ಅವ್ರನ್ನ ಗೆಲ್ಲಕ್ ಬಿಡಬಾರ್ದು ಕಣೋ. ಲೂಸರ್. ಅವ್ರನ್ನ ಗೆಲ್ಲಕ್ ಬಿಡಬಾರ್ದು ಕಣೋ. ಏನು ನೀನ್ ಅಲ್ಲಿಗೆ ಹೋದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನನ್ನೇನು ಚಿಕ್ಕ ಮಗು ಅನ್ಕೊಂಡಿದ್ಯಾ? ಮೀಸೆ ಬಂದಿರೋ ಗಂಡಸು ಕಣೆ, ಅರ್ಥ ಆಯ್ತಾ? ಆದ್ರೆ ಹೆಣ್ಮಕ್ಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಎಷ್ಟು ಮಾತಾಡ್ಬೇಕು, ಎಷ್ಟರಲ್ಲಿ ನಾವಿರ್ಬೇಕು ಅಂತ. ನಾನು ಗೆಲ್ಬೇಕು ಅನ್ಕೊಂಡಿದ್ದೀನೋ, ನೀನು ನಮ್ಮನ್ನ ಸೋಲಿಸ್ಬೇಕು ಅಂತ ನೋಡ್ತಿದ್ಯಾ? ಕೊನೆಗೆ ಒಬ್ಬ ಲೂಸರ್ ಆಗಿ ಉಳ್ದೋಗ್ತ್ಯಾ. ನೀನ್ ಮಾತ್ರ ಮೊದ್ಲಲ್ಲ, ಅರ್ಥ ಮಾಡ್ಕೋ. ನನ್ನನ್ ತಡಿಬೋದು, ಪ್ರಪಂಚದಲ್ಲಿ ಎಲ್ರು ಮುಂದೆ ಹೋಗ್ತಾರೆ, ಅವ್ರನ್ನ ಹೇಗ್ ತಡಿದ್ಯಾ? ನೀನೊಬ್ಳನ್ನೇ ಅಲ್ಲ, ಎಷ್ಟು ಜನನ್ ಬೇಕಾದ್ರೂ ನಿಲ್ಲಿಸ್ತೀನಿ. ನೀನ್ ಇಲ್ಲೇ ಇದ್ಕೊಂಡು ನೋಡ್ತಾ ಇರು. ಮತ್ತೆ ಹೇಳ್ತಾ ಇದ್ದೀನಿ, ನಿನ್ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ?